ಇನ್ನು ನಟಿ ಭಾನುಪ್ರಿಯಾ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಆಘಾತಕಾರಿಯಾದ ಒಂದು ವಿಚಾರ ಅಂತ ಹೇಳ್ಬೋದು. ಹೌದು, ಭಾನುಪ್ರಿಯಾ ಅವ್ರು ಇನ್ನಿಲ್ಲ ಅಂತ ಹೇಳ್ಬೋದು. ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಇನ್ನು ನಟಿ ಭಾನುಪ್ರಿಯಾ ಅವರು ಕನ್ನಡ ಸಿನಿಮಾರಂಗ ಕಂಡಂಥ ಮೇರು ನಟಿ ಹಾಗೂ ನಾಯಕಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. ಕೇವಲ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಎಲ್ಲದೂ ಕೂಡ ಕಾಣಿಸ್ಕೊಂಡಂಥ ನಟಿ ಏಕಾಏಕಿ 20 ವರ್ಷ ಕಣ್ಮರೆ ಆದರು ಅಂತ ಹೇಳ್ಬೋದು. ಕನ್ನಡದಲ್ಲಿ ಕದಂಬ ಸಿನಿಮಾನ 2007ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾನ ಕೊನೆಯ ಸಿನಿಮಾನ ಸಾಗಿತ್ತು. ಇನ್ನು ಕನ್ನಡದಲ್ಲಿ ಸಿನಿಮಾದ ಸಿನಿಮಾ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ರು. ಇಂಥ ಅದ್ಭುತವಾದ ನಟಿ ಭಾನುಪ್ರಿಯಾ ಅವರು 22 ವರ್ಷಗಳ ಸಿನಿಮಾದಿಂದ ದೂರ ಹೋದರು. ಇನ್ನು ನೋಡ್ತಾ ಬಂದರೆ ಅನಾರೋಗ್ಯದಿಂದ ಕೂಡ ಅವ್ರು ಬಳಲುತ್ತಿದ್ದಾಗುತ್ತೆ. ಕೆಲವು ವರ್ಷಗಳಿಂದ ಅವರ ಪತಿನೂ ಕೂಡ ತೀರಿ ಹೋಗ್ತಾರೆ. ಇನ್ನು ಅವ್ರ ಪತಿನ ತುಂಬಾ ಪ್ರೀತಿಸ್ತಿದ್ರು ಮತ್ತು ಇಷ್ಟನೂ ಸಹ ಪಡ್ತಿದ್ರು. ಇನ್ನು ಅವರು ತೀರಿ ಹೋದ ನಂತರ ಭಾನುಪ್ರಿಯಾ ಅವರಿಗೆ ಶಾಕ್ನಲ್ಲಿ ಎಲ್ಲದನ್ನು ಕೂಡ ಮರ್ತೇ ಹೋಗ್ತಾರೆ. ಅವರು ಭರತನಾಟ್ಯನೂ ಕೂಡ ಕಲ್ತಿದ್ದಾರೆ, ಅದನ್ನು ಸಹ ಮರ್ತು ಹೋಗ್ತಾರೆ. ಹಿಂದೆ ನೆನಪಿದ್ದಂಥ ಜನಗಳು ಮರ್ತು ಹೋಗ್ತಾರೆ. ಆಗ ಯಾವ ನಟ ನಟಿ ಅಭಿನಯ ಮಾಡಿದ ಎಲ್ಲದನ್ನು ಸಹ ಮರ್ತು ಹೋಗ್ತಾರೆ. ಇದರಿಂದ ಸಾಕಷ್ಟು ಘಾಸಿಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಹೈದರಾಬಾದ್ನಲ್ಲಿ ಸದ್ಯ ವಾಸ